ವೆಲ್ಕಮ್ ಬ್ಯಾಕ್ ಟು ಮೈ ಓಲ್ಡ್ EPC ಚಾನಲ್ಗೆ. ನಾನು ಇವತ್ತು ನಿಮಗೆ ಹುರುಳಿಕಾಳು ಚಟ್ನಿ ಮಾಡೋದು ಹೇಗೆ. ಇಲ್ಲಿ ಮೊದಲಿಗೆ ನಾನು ಹುರುಳಿಕಾಳನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿಗೆ ಹುರುಳಿಕಾಳು ಹಾಕಿ ಹೀಗೆ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಬಣ್ಣ ಬರುವ ತನಕ ಹುರ್ಕೊಳ್ಬೇಕು. ಇದಕ್ಕೆ ಬೇಕಾಗಿರುವ ಸಾಮಾನು ಕೆಂಪು ಮೆಣಸು, ಅದನ್ನು ನಾವು ಫ್ರೈ ಮಾಡ್ಕೊಂಡಿದ್ದೀನಿ ಮೊದಲಿಗೆ, ಮತ್ತು ಬೆಳ್ಳುಳ್ಳಿ 4 ಎಸಳು, ಸ್ವಲ್ಪ ಹುಳಿ ಮತ್ತು ಕಾಯಿ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಮೊದಲಿಗೆ ಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಹಾಫ್ ಕಾಯಿ, ಮತ್ತು ಮೆಣಸು, ನನಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸು ಸೇರಿಕೊಳ್ತಾ ಇದ್ದೀನಿ. ಒಂದು 10-15 ಮೆಣಸು, ಮತ್ತು ಹುಳಿ, ಬೆಳ್ಳುಳ್ಳಿ, ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಅದನ್ನು ವಿಡಿಯೋ ಮಾಡಲಿಕ್ಕೆ ಮರ್ತೋಯ್ತು. ಸ್ವಲ್ಪ ನೀರು, ಬೇಕಾಗಿರುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ನಾವು ಮೊದಲು ಹುರುಳಿಕಾಳನ್ನು ಫ್ರೈ ಮಾಡಿದ್ದೀವಿ ಅಲ್ವಾ, ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀವಿ. ಅದು ತಣ್ಣಗಾಗಿದೆ. ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ವಾಶ್ ಮಾಡ್ಕೊಳ್ಬೇಕು. ಹೀಗೆ ನಾನು ವಾಶ್ ಮಾಡ್ತಾ ಇದ್ದೀನಲ್ವಾ, ಹೀಗೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಯಾಕಂದರೆ ಅದರಲ್ಲಿ ಕಲ್ಲಿರ್ತದೆ. ಹಾಗಾಗಿ ಅದು ಚೆನ್ನಾಗಿ ವಾಶ್ ಆದಮೇಲೆ ಅದನ್ನು ನಾವು ರುಬ್ಕೊಂಡಿರುವ ಮಸಾಲೆ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಾನು ಮಸಾಲನ ರುಬ್ಕೊಂಡಿದ್ನಲ್ವ, ಅದಕ್ಕೆ ಈ ಹುರುಳಿಕಾಳನ್ನು, ಫ್ರೈ ಮಾಡಿದ ಹುರುಳಿಕಾಳನ್ನು ಹಾಕಿ ಚೆನ್ನಾಗಿ ಅದು ಸಣ್ಣ ಆಗೋ ತನಕ ರುಬ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ನೀರು ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕ್ಕೊಳ್ಳಿಲ್ಲ ಹುರುಳಿಕಾಳು ಹಾಕುವಾಗ. ನೋಡಿ, ಹೀಗೆ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇಷ್ಟು ತಿಕ್ನೆಸ್ ಬರುವ ಹಾಗೆ, ನನಗೆ ಎಷ್ಟು ತಿಕ್ನೆಸ್ ಬೇಕು. ನಿಮಗೆ ಬೇಕಾದರೆ ಚಟ್ನಿ, ಹುರುಳಿಕಾಳು ಚಟ್ನಿ ನೀರು ಬೇಕಾದರೆ ನೀರು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಹಾಕಿದ್ದೀನಿ 1 ಎಸಳು, ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಬೇಸೊಪ್ಪು ಇದ್ದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕಿಲ್ಲ. ಇಲ್ಲಿ ಮತ್ತು ಮೆಣಸು, ರೆಡ್ ಚಿಲ್ಲಿ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಹುರುಳಿಕಾಳು ಮಾಡಿದ್ದು ರುಬ್ಕೊಂಡಿದ್ನಲ್ವ, ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕು. ನಾನಿಲ್ಲಿ ಮಾಡಿದ್ದೀನಿ. ಅದಕ್ಕೆ ಇದು ಒಗ್ಗರಣೆಯನ್ನು ಹಾಕಿದರೆ ಬಿಸಿ ಹುರುಳಿಕಾಳು ಚಟ್ನಿ ಸವಿಯಲು ಸಿದ್ಧ. ಇದನ್ನು ಗಂಜಿ ಊಟದ ಜೊತೆನೂ ಸೇರಿಸಿ ತಿನ್ಬೋದು. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.